ನಮಸ್ಕಾರ. ಇವತ್ತಿನ ವಿಡಿಯೋ ನಾಳೆ ಮಾರುಕಟ್ಟೆ ಮೇಲಕ್ಕೆ ಆಶ್ಚರ್ಯಕಾಮ ಎಷ್ಟು ಮೇಲಕ್ಕೆ ಕ್ವಶನ್ ಮಾರ್ಕ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಿನ್ನೆ ರಾತ್ರಿ US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವರು ಒಂದು ಯೂ ಟರ್ನ್ ತಗೊಂಡ್ರು, ಶಾಕಿಂಗ್ ಯೂ ಟರ್ನ್ ತಗೊಂಡ್ರು. ಮತ್ತೆ 90 ದಿನ ನಾನು ಒಂದು ಪಾಸ್ ಮಾಡ್ತಾ ಇದ್ದೇನೆ, ಅದೇನು ಟ್ಯಾರಿಫ್ನ ಹಾಕ್ತೇನೆ ಅಂತ ಹೇಳಿದ್ದೇನೆ 75 ದೇಶಗಳ ಮೇಲೆ, ಅದಕ್ಕೆ 90 ದಿನದ ಗಡುವು ಕೊಡ್ತಾ ಇದ್ದೇನೆ. ಮತ್ತೆ ಸದ್ಯಕ್ಕೆ ಅದೇನು 10% ರೆಸಿಪ್ರೋಕಲ್ ಟ್ಯಾರಿಫ್ ಇದೆ ಅದನ್ನ ಕಂಟಿನ್ಯೂ ಮಾಡ್ತೇನೆ ಇಮಿಡಿಯೇಟ್ಲಿ. ಆದರೆ ಅಮೆರಿಕದವರು ಚೀನಾದ ಮೇಲೆ ಡಬಲ್ ಸುಂಕ ಹಾಕಿದ್ದಾರೆ, 125% ಟ್ಯಾರಿಫ್ ಅನ್ನು ಹೇರಿದ್ದಾರೆ. ಮತ್ತು ಸದ್ಯಕ್ಕೆ ಚೀನಾದಿಂದ ಅಮೆರಿಕಕ್ಕೆ ಬರುವಂತಹ ಗೂಡ್ಸ್ಗೆ 84% ಸುಂಕವನ್ನು ಚೀನಾದವರು ವಿಧಿಸಿದ್ದಾರೆ. ಈ ಸುಂಕವನ್ನು ವಿಧಿಸಿದ್ದಕ್ಕೆ ಯಾಕೆ ತಾತ್ಕಾಲಿಕವಾಗಿ ಒಂದಷ್ಟು ಬ್ರೇಕ್ ಕೊಟ್ಟಿದ್ದಾರೆ. ಕಳೆದ ಕೆಲವು ದಿನದಿಂದ ಅಮೆರಿಕ ದೇಶಕ್ಕೆ ಬಹಳಷ್ಟು ಪ್ರೆಷರ್ ಇತ್ತು. ಇನ್ವೆಸ್ಟರ್ಸು, ಬಿಸ್ನೆಸ್ ಲೀಡರ್ಸು ನಮ್ಮ ಟ್ಯಾರಿಫ್ನ ಕಮ್ಮಿ ಮಾಡಿ ಇತ್ಯಾದಿ. ಟ್ರಂಪ್ ಅವರು ಹೇಳಿಕೆ ಕೊಟ್ಟಿದ್ರು, 75 ದೇಶದವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಮತ್ತೆ ನಮ್ಮ ಮೇಲೆ ಸೇಡ್ ತೀರಿಸ್ಕೊಳ್ಳಿಕ್ಕೆ ಅಂತ ಹೊಸದಾಗಿ ಯಾವ ಸುಂಕವನ್ನು ಹಾಕಿಲ್ಲ, ಮತ್ತು ಒಂದಷ್ಟು ನೆಗೋಸಿಯೇಷನ್ ಟೇಬಲ್ಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅಮೆರಿಕದವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅಫಿಷಿಯಲ್ಸ್ ವಿಯೆಟ್ನಾಂನಿಂದ, ಜಪಾನಿಂದ, ಇಂಡಿಯಾದಿಂದ, ಸೌತ್ ಕೊರಿಯಾದಿಂದ ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮಲ್ಲಿ ಬರ್ತಾರೆ ನೆಗೋಸಿಯೇಷನ್ಸ್ಗೆ. ಅಮೆರಿಕದವರು ಎಲ್ಲಾ ದೇಶಗಳಿಗೆ ಎನ್ಕರೇಜ್ಮೆಂಟ್ ಕೊಡ್ತಾ ಇದ್ದಾರೆ, ಒಂದಷ್ಟು ನೆಗೋಸಿಯೇಷನ್ಸ್ ಮಾಡಿ, ಟ್ರೇಡ್ ಅಗ್ರಿಮೆಂಟ್ಸ್ ಮಾಡಿ, ಮತ್ತು ಮ್ಯೂಚುವಲಿ ಬೆನಿಫಿಷಿಯಲ್ ಟರ್ಮ್ಸ್. ಟ್ರಂಪ್ ಅವರು ತೆಗೆದುಕೊಂಡ ಈ ಯೂ ಟರ್ನ್ ಡಿಸಿಷನ್ ಇಂದಾಗಿ ಎಲ್ಲಾ ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ಒಂದಷ್ಟು ಸಂಚಲನ ಮೂಡಿದೆ. US ಮಾರುಕಟ್ಟೆ ಬಗೆಗೆ ಮಾತಾಡೋದಾದ್ರೆ S&P 500 ಸೂಚಕ ಏನಿದೆ ಹೈಯೆಸ್ಟ್ ಒನ್ ಡೇ ಗೇನ್ ಅನ್ನು ಕಂಡಿದೆ 2008 ಮೇಲೆ, ಮತ್ತು S&P 500 ಇಂಡೆಕ್ಸ್ ರ್ಯಾಲಿ ಆಗಿರೋದು 9.5% ನಿನ್ನೆ, ಮತ್ತು ನ್ಯಾಸ್ಡ್ಯಾಕ್ 12.2% ಬಿಗ್ಗೆಸ್ಟ್ ಒನ್ ಡೇ ಗೇನ್ ಸಿನ್ಸ್ January 2001. ಇದು ನ್ಯಾಸ್ಡ್ಯಾಕ್ನ ಹಿಸ್ಟ್ರಿಯಲ್ಲಿ ಸೆಕೆಂಡ್ ಹೈಯೆಸ್ಟ್ ಜಂಪ್ ಕೇವಲ ಒಂದು ದಿನದಲ್ಲಿ. ಅದೇ ರೀತಿ ಏಷ್ಯನ್ ಮಾರುಕಟ್ಟೆಗಳಲ್ಲಿ ಕೂಡ ಒಂದು ದೊಡ್ಡ ರ್ಯಾಲಿ ಕಂಡು ಬಂತು ಬಿಕಾಸ್ ಆಫ್ ಅನೌನ್ಸ್ಮೆಂಟ್ ಆಫ್ ಪಾಸ್ ಆಫ್ US ಟ್ಯಾರಿಫ್. ಹಾಂಗ್ಕಾಂಗ್ ಹ್ಯಾಂಗ್ಸೆಂಗ್ +2.02% ಮೇಲಕ್ಕೋಯ್ತು, ಜಪಾನ್ ನಿಕೆ +8.36%, ಜರ್ಮನಿ ಡ್ಯಾಕ್ಸ್ +5.56%, ಫ್ರಾನ್ಸ್ ಕ್ಯಾಕ್ +5.53%, UK ಫುಟ್ಸಿ +4.42%, US ನ್ಯಾಸ್ಡ್ಯಾಕ್ ನಿನ್ನೆ 12.16%. ಮತ್ತೆ ಗಿಫ್ಟ್ ನಿಫ್ಟಿ ಅಂದರೆ ಭಾರತದಲ್ಲಿ ನಾಳೆ ಯಾವ ರೀತಿ ಓಪನ್ ಆಗಬಹುದು ಅಂತ ಕ್ಲೂ ಕೊಡ್ತಾ ಇದೆ, +3.16%. ಸದ್ಯದ ಮಟ್ಟಿಗೆ ಹೇಳುವುದಾದ್ರೆ ಇದು ಒಂದು ಗುಡ್ ನ್ಯೂಸ್, ಯಾಕಂದ್ರೆ ಇಡೀ ಪ್ರಪಂಚಕ್ಕೆ ಒಂದು 90 ದಿನದ ಬ್ರೇಕ್ ಸಿಕ್ತು. ಆದರೆ US ಪ್ರೆಸಿಡೆಂಟ್ ಟ್ರಂಪ್ ಅವರು ಬಹಳ ಅನ್ಪ್ರಿಡಿಕ್ಟಬಲ್. ನಾಳೆ ದಿವಸ ಏನ್ ಹೇಳಿಕೆ ಕೊಡ್ತಾರೆ, ಏನ್ ಆಕ್ಷನ್ ತಗೊಳ್ತಾರೆ ಅಂತ ಯಾರು ಕೂಡ ಗೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ಗ್ಲೋಬಲ್ ಮಾರುಕಟ್ಟೆ ಒಂದಷ್ಟು ವಾಲಟೈಲ್ ಆಗಿ ಕಂಟಿನ್ಯೂ ಆಗುವಂತ ಚಾನ್ಸಸ್ ಇದೆ. ಇವತ್ತು ಇಂಡಿಯನ್ ಮಾರುಕಟ್ಟೆಗೆ ಹಾಲಿಡೇ ಇತ್ತು ಮಹಾವೀರ ಜಯಂತಿಯಿಂದಾಗಿ. ಅದರಿಂದಾಗಿ ಅದೇನು ಅಮೆರಿಕದ ಗುಡ್ ನ್ಯೂಸ್ ಸಿಕ್ಕಿದೆ ಅದರ ಇಫೆಕ್ಟ್ ನಮಗೆ ನಾಳೆ ಕಾಣಲಿಕ್ಕೆ ಸಿಗುತ್ತೆ. ಅಮೆರಿಕದ ಮತ್ತು ಗ್ಲೋಬಲ್ ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಬಂತು. ಆದರೂ ಕೂಡ ಅದೇನು ಟ್ಯಾರಿಫ್ಗಿಂತ ಮುಂಚೆ ಅದೇನು ಮಾರುಕಟ್ಟೆ ಇತ್ತು ಆ ಲೆವೆಲ್ಗೆ ಇನ್ನೂ ತಲುಪಿಲ್ಲ. ನಿಫ್ಟಿ 50 ಇಂಡೆಕ್ಸ್ 23,300 ಇತ್ತು ಟ್ಯಾರಿಫ್ ಅನೌನ್ಸ್ಮೆಂಟ್ ಆಗುವ ಮುಂಚೆ ಕಳೆದ ವಾರ. ಈಗ ಸದ್ಯಕ್ಕೆ 22,400 ಇದೆ. ನಾಳೆ ಏನಾದರೂ ಮಾರುಕಟ್ಟೆ ಮೇಲಕ್ಕೋದ್ರೆ ಪುನಃ ನಿಫ್ಟಿ 23,300 ತಲುಪುವಂತ ಚಾನ್ಸಸ್ ಇದೆ. ಈಗ ಒಂದು ಅನೌನ್ಸ್ಮೆಂಟ್, ನಮಗೆ 60ಕ್ಕೂ ಮಿಗಿಲಾಗಿ ಮೆಸೇಜ್ಗಳು ಬಂದಿದ್ದಾವೆ. ಮ್ಯೂಚುವಲ್ ಫಂಡ್ಗಳ ಬಗೆಗೆ ಒಂದಷ್ಟು ಜಾಸ್ತಿ ಮಾಹಿತಿ ಕೊಡಿ. ಅದಕ್ಕೋಸ್ಕರ ನಾವು 2 ಗಂಟೆಗಳ ಉಚಿತ ಆನ್ಲೈನ್ ವರ್ಕ್ಶಾಪ್ನ ಆಯೋಜನೆ ಮಾಡಿದ್ದೇವೆ ಮ್ಯೂಚುವಲ್ ಫಂಡ್ಗಳ ಬಗ್ಗೆ ವಿವರಣೆ ಕೊಡಲಿಕ್ಕೆ. ಮತ್ತು ಈ ವರ್ಕ್ಶಾಪಿನ ಬಗೆಗೆ ಜಾಸ್ತಿ ಮಾಹಿತಿ ಬೇಕು ಅಂತಂದ್ರೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. 10 ನಿಮಿಷದ್ದು ವೆಬಿನಾರ್ ಅಟೆಂಡ್ ಆಗಬೇಕಾಗ್ತದೆ 13ನೇ ತಾರೀಕು ಭಾನುವಾರ ಬೆಳಿಗ್ಗೆ 10 ಗಂಟೆ 15 ನಿಮಿಷಕ್ಕೆ. ಈ 10 ನಿಮಿಷದ ವೆಬಿನಾರಿಗೆ ನೀವು ರಿಜಿಸ್ಟರ್ ಮಾಡಬೇಕು ಅಂತಂದ್ರೆ ಒಂದು ಇಮೇಲ್ ಕಳಿಸಿ successdigest@gmail.com, ಸಬ್ಜೆಕ್ಟ್ ಮ್ಯೂಚುವಲ್ ಫಂಡ್ ವೆಬಿನಾರ್, ನಿಮ್ಮ ಹೆಸರು ಮೊಬೈಲ್ ನಂಬರ್ನ ಮೆನ್ಷನ್ ಮಾಡಿರಬೇಕು. ಮೊದಲ 80 ಜನರಿಗೆ ಮಾತ್ರ ಜಾಗ ಇದೆ. ಈಗ ವಿಡಿಯೋದ ವಿಷಯವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇನೆ. ಗೋಲ್ಡ್ಮನ್ ಸ್ಯಾಕ್ಸ್ ಅವರು ಘೋಷಣೆಯನ್ನು ಹೊರಡಿಸಿದರು, ಅಮೆರಿಕದಲ್ಲಿ ಇನ್ನೇನು ರಿಸೆಷನ್ ಪ್ರಾರಂಭ ಆಗುತ್ತೆ.
ಈಗ ಅದನ್ನ ಹಿಂತೆಗೆದುಕೊಂಡಿದ್ದಾರೆ, ಹೇಳಿದ್ದಾರೆ ಅಮೆರಿಕದಲ್ಲಿ ರಿಸೆಷನ್ ಬರುವಂತ ಪ್ರಾಬಬಿಲಿಟಿ ಒಂದಷ್ಟು ಕಮ್ಮಿ ಇದೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಿ ಎಲ್ಲಾ ಗ್ಲೋಬಲ್ ಮಾರುಕಟ್ಟೆಗಳಲ್ಲಿ ಕೂಡ ಒಂದಷ್ಟು ರ್ಯಾಲಿ ಆಗುವಂತ ಚಾನ್ಸಸ್ ಇದೆ. ಇದು ಏಪ್ರಿಲ್ ತಿಂಗಳು, ಸುಮಾರು ರಜಾ ದಿನಗಳು ಇದ್ದಾವೆ ಸ್ಟಾಕ್ ಮಾರ್ಕೆಟಿಗೆ. ಇದು ಒಂದು ಫಾರ್ಚುನೇಟ್ ನ್ಯೂಸ್. ಯಾಕಂದ್ರೆ ಸಡನ್ ಆಗಿ ಮಾರುಕಟ್ಟೆ ಬೀಳೋದು ಮೆಲುಕುವುದು ಸಾಧ್ಯ ಇರುವುದಿಲ್ಲ. 10ನೇ ತಾರೀಕು ಏಪ್ರಿಲ್ ಮಹಾವೀರ ಜಯಂತಿ ಇತ್ತು. 11ನೇ ತಾರೀಕು ಏಪ್ರಿಲ್ ವರ್ಕಿಂಗ್, 12ನೇ ತಾರೀಕು 13ನೇ ತಾರೀಕು ಹಾಲಿಡೇ ಸ್ಯಾಟರ್ಡೆ ಸಂಡೇ, 14ನೇ ತಾರೀಕು ಹಾಲಿಡೇ ಅಂಬೇಡ್ಕರ್ ಜಯಂತಿ, 15ನೇ ತಾರೀಕು ಏಪ್ರಿಲ್ ಟು 17 ಏಪ್ರಿಲ್ ವರ್ಕಿಂಗು, 18ನೇ ತಾರೀಕು ಏಪ್ರಿಲ್ ಹಾಲಿಡೇ ಗುಡ್ ಫ್ರೈಡೆ, 19ನೇ ತಾರೀಕು ಏಪ್ರಿಲ್, 20ನೇ ತಾರೀಕು ಏಪ್ರಿಲ್ ಕ್ಲೋಸು ಮಾರುಕಟ್ಟೆ ಸ್ಯಾಟರ್ಡೆ ಸಂಡೇ. ಈ ರೀತಿ ಮುಂದಿನ 10 ದಿನಗಳಲ್ಲಿ ಕೇವಲ 4 ದಿನ ಮಾತ್ರ ಮಾರ್ಕೆಟ್ ಓಪನ್ ಇರೋದ್ರಿಂದ ಮಾರುಕಟ್ಟೆ ಕೆಳಗೆ ಮೇಲೆ ಹೋಗುವಂತ ಚಾನ್ಸಸ್ ಸ್ವಲ್ಪ ಕಮ್ಮಿ. ಒಂದಷ್ಟು ವೊಲಟಾಲಿಟಿ ಕೂಡ ಭಾರತದ ಮಾರುಕಟ್ಟೆಗೆ ಕಮ್ಮಿ ಆಗುತ್ತೆ. ನಾಳೆ ಮಾರುಕಟ್ಟೆ ಓಪನ್ ಆದಾಗ ಕಾದು ನೋಡಬೇಕು ಎಷ್ಟು ಮೇಲಕ್ಕೆ ಹೋಗುತ್ತೆ. ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಸಾಮಾನ್ಯವಾಗಿ ನಿಮ್ಮ ಪೋರ್ಟ್ಫೋಲಿಯೋ ಯಾವ ತರ ರಿಯಾಕ್ಟ್ ಮಾಡುತ್ತೆ ನಿಫ್ಟಿ 50 ಇಂಡೆಕ್ಸ್ಗೆ? ಎ, ರೈಸಸ್ ಅಂಡ್ ಫಾಲ್ಸ್ ಸಿಮಿಲರ್ ಟು ನಿಫ್ಟಿ, ಅಂದ್ರೆ ನಿಫ್ಟಿ ಹೇಗೆ ಹೋಗುತ್ತೋ ಹಾಗೆ ನನ್ನ ಪೋರ್ಟ್ಫೋಲಿಯೋ ಕೂಡ ಬಿಹೇವ್ ಮಾಡುತ್ತೆ. ಬಿ, ರೈಸಸ್ ಮೋರ್ ದೆನ್ ನಿಫ್ಟಿ, ಫಾಲ್ಸ್ ಮೋರ್ ದೆನ್ ನಿಫ್ಟಿ, ಅಂದ್ರೆ ನಿಫ್ಟಿ ಒಂದಷ್ಟು ಮೇಲಕ್ಕೆ ಹೋದ್ರೆ ನಂದು ಜಾಸ್ತಿ ಮೇಲಕ್ಕೆ ಹೋಗುತ್ತೆ, ನಿಫ್ಟಿ ಕೆಳಗೆ ಬಿದ್ರೆ ನಂದು ಜಾಸ್ತಿ ಬೀಳುತ್ತೆ. ಇಲ್ಲಿಯವರೆಗೆ ಬಹುಶಃ ನೀವು ನಿಮ್ಮ ಪೋರ್ಟ್ಫೋಲಿಯೋನ ಸರಿಯಾಗಿ ಗಮನಿಸದೇ ಇದ್ರೆ ಇದೀಗ ಸಮಯ ಗಮನಿಸಲಿಕ್ಕೆ. ಸಿ, ರೈಸಸ್ ಲೆಸ್ ದೆನ್ ನಿಫ್ಟಿ ಬಟ್ ಫಾಲ್ಸ್ ಮೋರ್ ದೆನ್ ನಿಫ್ಟಿ. ಡಿ, ರೈಸಸ್ ಮೋರ್ ದೆನ್ ನಿಫ್ಟಿ ಬಟ್ ಫಾಲ್ಸ್ ಲೆಸ್ ದೆನ್ ನಿಫ್ಟಿ. ನಿಮ್ಮ ಪೋರ್ಟ್ಫೋಲಿಯೋ ಹೇಗೆ ಬಿಹೇವ್ ಮಾಡುತ್ತೆ ಅಂತ ದಯವಿಟ್ಟು ಯೋಚನೆ ಮಾಡಿ ಆ ಸರಿಯಾದಂತಹ ABCD ಅನ್ನು ನೀವು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದು ಮರಿಬೇಡಿ. ವಿಡಿಯೋನ ಎಲ್ಲರಿಗೂ ಫಾರ್ವರ್ಡ್ ಮಾಡಿ. ಮತ್ತೆ ಕೊನೆಯಲ್ಲಿ ಮ್ಯೂಚುವಲ್ ಫಂಡ್ನ ಕೋರ್ಸ್ನ ಬಗೆಗೆ ರಿಮೈಂಡರ್ ಮಾಡ್ತಾ ಇದ್ದೇನೆ. ಇಮೇಲ್ ಕಳಿಸಿ ಬೆನಿಫಿಟ್ ತಗೊಳ್ಳಿ. ನಮಸ್ಕಾರ.